ಎಲ್ರಿಗೂ ನಮಸ್ಕಾರ. ನಮ್ಮ ಮನೆಯಲ್ಲಿ ತುಳಸಿ ಗಿಡ ಯಾವಾಗಲೂ ಒಣಗ್ತಾ ಇದೆ. ಮತ್ತೆ ಮತ್ತೆ ತಂದು ಹಾಕ್ತಾ ಇರ್ತೀವಿ, ಮತ್ತೆ ಮತ್ತೆ ಒಣಗ್ತಾ ಇರುತ್ತೆ. ಏನಾದರೂ ಸಮಸ್ಯೆ ಆಗುತ್ತಾ, ಭಯ ಆಗ್ತಿದೆ ಅಂದರೆ ಖಂಡಿತ ಭಯ ಪಡೋವಂಥ ಅವಶ್ಯಕತೆ ಇಲ್ಲ. ತುಳಸಿ ಗಿಡ ಹಲವಾರು ರೀತಿಯ ಕಾರಣಗಳಿಗೆ ತುಳಸಿ ಗಿಡ ಒಣಗುವಂಥದ್ದು ಇರುತ್ತೆ. ನೋಡ್ರಿ, ತುಳಸಿ ಗಿಡ ಒಣಗಬೇಕಾದ್ರೆ ಒಂದು ಅಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಿದ್ದು, ದೇವರ ಆಶೀರ್ವಾದ ಕಡಿಮೆ ಇದ್ದಾಗಲೂ ತುಳಸಿ ಗಿಡ ಒಣಗೋ ಅಂಥದ್ದು. ನಂತರದಲ್ಲಿ ಅದಕ್ಕೆ ಡೈಲಿ ನೀರು ಹಾಕ್ತಿಲ್ದಾಗಲೂ ಕೂಡ ತುಳಸಿ ಗಿಡ ಒಣಗೋ ಅಂಥದ್ದು. ನಂತರ ಹೆಚ್ಚಿಗೆ ನೀರು ಹಾಕ್ದಾಗಲೂ ತುಳಸಿ ಗಿಡ ಒಣಗೋ ಅಂಥದ್ದು. ತುಳಸಿ ಗಿಡನ ನೆರಳಲ್ಲಿ ಇಟ್ಟು ಬಿಸಿಲು ಬರಲಿಲ್ಲ ಅಂದರೆ ಅದಕ್ಕೂ ಕೂಡ ತುಳಸಿ ಗಿಡ ಒಣಗೋ ಅಂಥದ್ದು. ನಂತರದಲ್ಲಿ ತುಳಸಿ ಗಿಡಕ್ಕೆ ಹಾಕಿದ ಮಣ್ಣಲ್ಲಿ ಸತ್ವ ಇರಲಿಲ್ಲ ಅಂದಾಗಲೂ ಕೂಡ ತುಳಸಿ ಗಿಡ ಒಣಗೋ ಅಂಥದ್ದು. ಇತ್ತೀಚೆಗೆ ಕುಂಕುಮ ಅರ್ಶಿನಗಳನ್ನ ಅದಕ್ಕೆ ಸಿಂಪಡಿಸೋದು, ಹೆಚ್ಚಿಗೆ ಒಂದು ಹಾಕೋ ಅಂಥದ್ದು ಮಾಡಿದಾಗ ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ. ಪ್ಯೂರ್ ಅರ್ಶಿನ ಕುಂಕುಮ ಆದರೆ ಇಡಿ, ಇಲ್ಲಾಂದರೆ ಇಡಕ್ಕೆ ಹೋಗಬೇಡಿ, ಅದಕ್ಕೂ ಕೂಡ ಗಿಡ ಒಣಗೋ ಅಂಥದ್ದು. ಹೀಗೆ ಹಲವಾರು ರೀತಿಯಲ್ಲಿ ಗಿಡ ಒಣಗೋ ಅಂಥದ್ದು ಇರುತ್ತೆ. ನಂತರದಲ್ಲಿ ಹೆಣ್ಮಕ್ಳು ಪಿರಿಯಡ್ಸ್ ಆದಾಗ ಅದ್ರ ಹತ್ರ ಓಡಾಡೋ ಅಂಥದ್ದು, ನಮ್ಮ ನೆರಳು ಅದಕ್ಕೆ ತಾಕಿದ್ರೂ ಕೂಡ ಅದು ಒಣಗೋ ಅಂಥದ್ದು. ಯಾಕೆಂದರೆ ತುಳಸಿ ಗಿಡ ಒಂದು ಶ್ರೇಷ್ಠವಾದ ಗಿಡ, ಅದರಲ್ಲಿ ದೇವರುಗಳು ನೆಲೆಸಿರ್ತಾರೆ ಅನ್ನೋದು ನಮ್ಮ ನಂಬಿಕೆ. ಹಾಗಾಗಿ ತುಳಸಿ ಗಿಡ ನಮ್ಮ ಮನೆ ಬಾಗಿಲಲ್ಲಿ ಇದ್ದಾಗ ನಮ್ಮನ್ನು ರಕ್ಷಣೆ ಮಾಡ್ದಲ್ದಲೆ ನಮಗೆ ಶಾಂತಿ, ಆರೋಗ್ಯ, ಆಯಸ್ಸು, ನಮ್ಮ ಮನೆಗೆ ಒಂದು ಸಮೃದ್ಧಿಯನ್ನು ನೀಡ್ತಾ ಬರುತ್ತೆ. ತುಳಸಿ ಗಿಡನ ನಾವು ಎಷ್ಟು ಕೇರಾಗಿ ಒಂದು ಬೆಳೆಸ್ತಾ ಅದಕ್ಕೆ ಒಂದು ಪೂಜೆ ಪುನಸ್ಕಾರ ಕೊಡ್ತೀವೋ ಅಷ್ಟು ರೀತಿಯಲ್ಲಿ ನಮ್ಮ ಮನೆ ಒಂದು ಅದ್ಭುತ ರೀತಿಯಲ್ಲಿ ಸಮೃದ್ಧಿ ಆಗುತ್ತೆ ಅನ್ನೋದ್ರಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಹಾಗಾಗಿ ತುಳಸಿ ಗಿಡಕ್ಕೆ ಯಾವ ದಿನ ನೀರು ಹಾಕಬೇಕು ಅಂತ ಅಂದರೆ ಬೆಳಗ್ಗೆ ಹೊತ್ತೇ ನೀರು ಹಾಕುವಂಥದ್ದು ತುಳಸಿ ಗಿಡಕ್ಕೆ. ನಂತರದಲ್ಲಿ ಭಾನುವಾರ ಹಾಕೋ ಹಾಗಿಲ್ಲ, ಯಾಕೆಂದರೆ ಭಾನುವಾರ ತುಳಸಿ ಗಿಡ ಉಪವಾಸ ಇರುತ್ತೆ. ಹಾಗಾಗಿ ತುಳಸಿ ಗಿಡಕ್ಕೆ ನೀರನ್ನು ಹಾಕಬೇಡಿ. ಸಂಜೆ ಹೊತ್ತು ಯಾವುದೇ ಕಾರಣಕ್ಕೂ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರ್ದು. ನಂತರದಲ್ಲಿ ತುಳಸಿ ಗಿಡನ ಎಲೆಯನ್ನು ಕೀಳ್ತೀವಿ ಅಂತ ಅಂದರೆ ಏಕಾದಶಿ, ದ್ವಾದಶಿ, ಭಾನುವಾರದಂದು ಎಲೆಗಳನ್ನ ಕೀಳಬಾರದು. ಬೇರೆ ದಿನ ಇದ್ದಲ್ಲಿ ನೀವು ಕೀಳ್ಬೋದು. ನಂತರ ತುಳಸಿ ಗಿಡಕ್ಕೆ ಬೆಳಗ್ಗೆ ಒಂದು ದೀಪ, ಸಂಜೆ ಒಂದು ದೀಪ ಹಚ್ಚಿ ತುಳಸಿ ಗಿಡನ ಎಷ್ಟು ಶ್ರದ್ಧಾಭಕ್ತಿಯಿಂದ ನಾವು ಪೂಜೆ ಮಾಡಿ ಅದು ಬೆಳೆಯುತ್ತೋ ಅಷ್ಟೇ ನಮ್ಮ ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗುತ್ತೆ ಅನ್ನೋದು ನಂಬಿಕೆ. ಹಾಗಾಗಿ ತುಳಸಿ ಗಿಡ ಒಣಗಿದ್ರೂ ಕೂಡ ಯಾವುದೇ ರೀತಿಯ ಹೆದರಿಕೆ ಅನ್ನೋದು ಪಡಬೇಡಿ. ತುಳಸಿ ಗಿಡನ ಒಂದು ಕೇರ್ ಆಗಿ ಎಲ್ಲದನ್ನು ತಿಳ್ಕೊಂಡು ಬೆಳೆಸಿದಾಗ ನಮ್ಮ ಮನೆ ಒಂದು ಸಮೃದ್ಧಿ ಆಗುತ್ತೆ. ನಮ್ಮ ಮನೆಗೆ ಲಕ್ಷ್ಮಿ ನೆಲೆಸ್ತಾಳೆ, ನಮ್ಮ ಮನೆಯನ್ನು ಒಂದು ಕಾಪಾಡುತ್ತೆ, ಒಂದು ನೆಗೆಟಿವ್ ಇಂದ ನಮ್ಮನ್ನ ಕಾಪಾಡುತ್ತೆ ಅನ್ನೋದು ಸತ್ಯ. ತುಳಸಿ ಗಿಡನ ಒಣಗಿದಾಗ ಅದನ್ನ ಅಲ್ಲಿ ಇಲ್ಲಿ ಬಿಸಾಕಬೇಡಿ. ಯಾವುದಾದ್ರೂ ಒಂದು ಮಣ್ಣಲ್ಲಿ ಹೂತಾಕಿ ಯಾರು ಓಡಾಡ್ತಿರೋ ಅಂಥ ಜಾಗದಲ್ಲಿ ಆ ಒಂದು ಗಿಡವನ್ನು ಹಾಕೋ ಅಂಥದ್ದು. ಹಾಗಾಗಿ ತುಳಸಿ ಗಿಡವನ್ನು ಈ ಒಂದು ರೀತಿಯಲ್ಲಿ ಫಾಲೋಅಪ್ ಮಾಡೋದ್ರಿಂದ ಖಂಡಿತವಾಗ್ಲೂ ನಮ್ಮ ಮನೆಯಲ್ಲಿ ಒಳ್ಳೆ ರೀತಿಯ ಸಮೃದ್ಧಿ ಆಗುತ್ತದೆ ಅನ್ನೋದು ಒಂದು ವಾಡಿಕೆ. ಹಾಗಾಗಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.